ಲಾಗು ಮಾಡ್ಬೇಡ, ಏನೋ ಮಾಡ್ಬೇಡ, ಮನೆಗೆ ಬಿದ್ದಿರು ನೀನು. ಯಾವ್ದು ಅವ್ನು ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗಿ ಸರೋಗ್ತೀನಿ. ಇವಾಗ ಯಾವ್ದು ಕೊಡ್ಸಲ್ಲ, ಸುಮ್ಮನೆ ತಲೆ ತಿನ್ಬೇಡಪ್ಪ ಪ್ಲೀಸ್ ಅಪ್ಪ. ಎಲ್ಲಿ ಹಾಳಕ್ ಹೋಗಿದ್ದೆ ನೀನು? ಕಲ್ಕ ಬರ್ತಾ ಇರು, ಅದೇ ಇಸ್ಕೊತಾ ಇರ್ತೀನಿ ನಾನು. ತಲೆ ಮಕ್ಕಳು ಇಸ್ಕಲ್ಲಿ ನಾ ಮೇಲೆ ಏನೇ ಆಯ್ತು ಅಳ್ತಾ ಇದೆಯಾ? ಸೊ ಗೈಸ್, ಈಗ ಮನೆಗೆ ಬಂದಿದ್ದೀನಿ. ಯಾಕೋ ಮನೆಗೆ ಬಂದಾಗ ಸಿಕ್ಕಾಪಟ್ಟೆ ಟೆನ್ಷನ್ ಬೇಕು ನನಗೆ. ಆಗುತ್ತೆ ಅಳ್ತಾ ಇದೆಯೇನೆ? ನಿಜ ಹೇಳ್ತಾ ಇದ್ಯಾ? ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಏನಾಯ್ತೆ? ನನಗೆ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಆಗ್ತೈತೆ. ನಿಜ ಹೇಳ್ತಾ ಇದ್ಯಾ? ನನ್ನ ಮಗನೇ ಯಾಕೇನಿತ್ತು? ನಾನು ಬರೀ ಫೋನ್ ಮಾತ್ರ ಕಳ್ಕೊಂಡಿದ್ದೆ. ಏನು ಓವರ್ ಕ್ಲಿಯರ್ ಆಗ್ಬೇಡ, ಭಯ ಆಗುತ್ತೆ. ಸೊ ಗೈಸ್, ಬರೀ ಫೋನ್ ಮಾತ್ರ ಕಳ್ಕೊಂಡಿದ್ರೆ ನಾನು ಹೇಳ್ತಿದ್ದೆ. ಫೋನು, ಮೈಕು, ಚಾರ್ಜರ್, ಬ್ಯಾಗಲ್ಲಿ ಕ್ಯಾಶು ಹೆಂಗೆ ರಿಯಾಕ್ಟ್ ಆಗ್ತಾರೋ ಗೊತ್ತಿಲ್ಲ. ಈಗಂತೂ ಫ್ರ್ಯಾಂಕ್ ಮಾಡ್ತಾ ಇದೆಯಾ? ಹೋಲಿ ಮುಂಡೆದೆ ಹೇಳು, ನನ್ನ ಹತ್ರ ಬಚ್ಚಿಬೇಡ ನೀನು. ನಾನು ಹೇಳಿ, ನಾನು ಸಪೋರ್ಟ್ ಮಾಡ್ತೀನಿ. ಫ್ರ್ಯಾಂಕ್ ನಾನು ನೋಡ್ಬೇಕೇನು? ಹೇಳೆ. ಏನಾಯ್ತು? ಬೆಳಗ್ಗೆನ ಕಳ್ತು ಇಷ್ಟೊತ್ತೇನು ಮಾಡ್ತೀವಿ? ಇಷ್ಟೊತ್ತಿರುತ್ತೆ. ಏನು ಮಾಡಿದ್ದೆ? ಏನಕ್ಕೆ ಹೋಗಿದ್ದೆ? ನಾನು ಸುಮ್ಮನೆ ಇರಿಟೇಟ್ ಮಾಡಬೇಡ. ಮೊಬೈಲು, ಮೈಕು, ಇಯರ್ಫೋನ್. ಏನ್ ಜನಗಳೇನು ಸರಿ ಸರಿ ನಿಜ ಹೋಯ್ತೇನೆ. ಏನೋ ನಿನ್ನ ಗೋಳು. ಬೆಳಗ್ಗೆನೆ ಹೇಳಿದ್ರೆ ಅಪ್ಪ ಏನೋ ಮಾಡ್ತಲ್ಲ. ಅಲ್ಲ ಹುಡುಕ್ಬೋದಾಗಿತ್ತು. ಬೆಳಗ್ಗೆನೆ ಹೇಳ್ತಿದ್ದೆ. ಎಲ್ಲ ಹುಡುಕಿದ್ದಾಯ್ತು. ನೀನೆಲ್ಲ ಅಪ್ಪ ಹುಡುಕ್ತಾ ಇತ್ತು. ನೀನ್ ಕೆಲ ಏನ್ ಮಾಡೋಕ್ಕಾಗುತ್ತೆ? ಅಪ್ಪ ಮಾಡ್ತಾ ಇತ್ತು. ನನ್ನ ಪ್ರಕಾರ ಅಮ್ಮ ಬೈಬೋದು. ಅದ್ಬಿಟ್ರೆ ಫುಲ್ಲು ಗರಮ್ಮನವರ ಅವಳಿಂದ ನಾನು ಬೈಸ್ಕೊತಾ ಇದ್ದೀನಿ. ಅದನ್ನ ಹೇಳ್ತೀಯ ನೀನೀಗ? ಫುಲ್ಲು ಬರೋಕ ನಿನ್ನೊಬ್ಬ ಮನೆಗೆ ಬರ್ಬೇಕಾಗಿತ್ತು ತಾನೆ. ಅದಕ್ಕೆ ಇವಾಗ ದೊಡ್ಡದಾಗುತ್ತೆ ಕಳೆ. ಸೊ ಹೊರಗಡೆ ಏನೇನಾಗುತ್ತೋ ನೀನು ರೆಕಾರ್ಡ್ ಮಾಡೋ ಅನ್ನೋಕ್ಕಾಗಲ್ಲ. ಏನಾದರೂ ಆಗಲಿ ರೆಕಾರ್ಡ್ ಮಾಡು. ಫುಲ್ಲು ಗರಂ ಮಾಡೋರು ಒಟ್ಟಿನಲ್ಲಿ. ಏನಾಗಲ್ಲ, ಮೊಬೈಲೇ ತಾನೆ. ಕಿಡ್ನಿ ಬರ್ತೀವಿ. ಸೆಂಟಿಮೆಂಟ್ ಬರೆಸ್ತವನೆ. ಸೆಪ್ಟೆಂಬರಲ್ಲಿ 18 ಬಿಡ್ತವ್ರೆ. ಸೆಪ್ಟೆಂಬರ್ ತನಕ ಏನು ಮಾಡ್ತೇವೆ ನೀನು? ನಿನ್ನ ಲೈಫ್ ಇರ್ತೀನಿ ಮೊಬೈಲು. ಸಾರಿ, ನಂಗೆ ಕೊಡ್ತೈತಿ. ಸೀರಿಯಸ್ ಆಗಿದೆ. ನೀನು ಏಮಂತದ್ದು ಯಾಗುಡ ಅಂತ ಬಿಟ್ಬಿಟ್ರು ಸಾಯ್ತೀರ ಹಂಗೇನೆ. ಇವಾಗ ನಾನೇನು ಮಾಡಿದೆ? ಅಕ್ಕ, ನೀನು ವ್ಲಾಗ್ ಮಾಡು, ಏನಾಗುತ್ತೋ ನೋಡೋಣ. ಎಂಟರ್ಟೈನ್ಮೆಂಟ್ ಇರುತ್ತೆ. ಗೈಸ್, ನಾನು ಫುಲ್ಲು ಡಿಪ್ರೆಷನಲ್ಲಿ ಇರ್ತೇನೆ ಗೈಸ್. ಇವಳು ಅಜ್ಜಿ ಬರ್ತಾಳೆ ಮಂತು ನಕ್ಸಿ ಸಾಯಿಸ್ತಾರೆ. ಅಲ್ಲ, ನನ್ನ ಲೈಫಲ್ಲಿ ಹಿಂಗೆಲ್ಲ ದುರಂತ ಆದರೆ ಇವ್ರು ಯಾಕೆ? ನಿನ್ನ ಮುಖನೇ ಕಾಣಿಸ್ತಾ ಇರಲಿಲ್ಲ. ಮತ್ತೆ ಹೇಳು. ಅಲ್ಲ, ಅರ್ಥ ಕಾಣಿಸ್ತಾ ಇತ್ತು. ಅದು ನೀನು ಹೈಟ್ ಕಮ್ಮಿ ಅಲ್ಲ, ಅದಕ್ಕೆ ಕೆಳಗಡೆ ಮೊಬೈಲ್ ಆಗೈತೆ. ಮೊಬೈಲ್ ನನ್ನ ತಲೆ ಬುರ್ರಕ್ಕೆ ಎಂದಕ್ಕೆ ಹೋತಲ್ಲ ಇದು ನಂಗೆ ತಿಳಿಯೋದು. ಏನಾಗಲ್ಲ ಬರೀ ರಾಳೆ. ಇಟ್ ಈಸ್ ಜಸ್ಟ್ ಎ ಮ್ಯಾಟರ್ ಆಫ್ ಮೊಬೈಲ್, ಮೈಕ್, ಇಯರ್ಫೋನ್, ಕ್ಯಾಶ್. ಸಾಕಲ್ಲಿ ಮನೆಗೆ ಹೋಗ್ತಾಳೆ. ಮೊದಲೇ ಫುಲ್ ಗರಮಲ್ಲಿದ್ರು. ಅದೇನಾಗುತ್ತೆ ಅವತ್ತು ನನಗೆ ಭಯ ಆಗ್ತೈತೆ. ನಿಜ ಹೋಗ್ಬಿಟ್ಟಿರ್ತೀವಿ. ಮೊಬೈಲಲ್ಲಿ ನನ್ನ ಫೋಟೋಸ್ ಎಲ್ಲ ಇತ್ತು. ನಾನು ಇಷ್ಟು ಕ್ಯೂಟಾಗಿರೋ ಫೋಟೋಸ್ ಇತ್ತು. ಅಯ್ಯೋ ಹೋಗಿ ರಿಯಲ್ ಪವಿ ನಾನು ಸತ್ತಿದ್ದೀನಿ ಅಂದ್ರೆ ಹಿಂಗೆ ಆಡ್ತೀಯ? ಇಲ್ಲಲೇ, ಅವಾಗ ಒಂದು ಸ್ವಲ್ಪ ಅಳ್ತೀನಿ. ದೂರ ಕವ್ರೆ ನೀನೇ ಕಳ್ತಾಳೆ, ನಾನೇ ಹಾಕೊಂಬಂದೆ. ನಾನು ಯಾಕೆ ನಗ್ತಿದ್ದೀನಿ? ಏನೋ ಗೊತ್ತಾಗ್ತಾಯಿಲ್ಲ. ಏನಕ್ಕೆ ಗೊತ್ತ ಅವ್ರ ಪಾಪ ಮಾಡ್ಕೊಳ್ಳಿ ಇರುತ್ತೆ. ನೀನು ಹೇಳ್ತೀರ ಕಾಲಿಗೆ ಏನು ಹೇಳ್ತಿದ್ದೀರ, ಅವ್ರು ಎಷ್ಟು ಟೆನ್ಷನ್ ಯಾರೆಲ್ಲೋ ಕಳಿಸಿದ್ರಿ, ಎಲ್ಲೆಲ್ಲ ಹುಡುಕಿದ್ರು ಗೊತ್ತಾ? ಅದಕ್ಕೆ ಫುಲ್ ಕೋಪ ಮಾಡ್ತೀವಿ. ಮೊಬೈಲ್ ಹೋಗಿದ್ದಕ್ಕೆ ಅಷ್ಟೊಂದು ಟೆನ್ಷನ್ ತೊಗೊಳ್ಳೋಣ ಅಂತ ಏನಂತೀರ? ಅಮ್ಮ ಕೊಟ್ಟಿದ್ದು 5,000 ಊಟ ಮಾಡಕ್ಕ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸಾರಿ, ನನ್ನ ನಗು ಬರ್ತಿದ್ದೆ.
ನನ್ನ ದುಶ್ಮನಿಗೂ ಬೇಡ ನನ್ನ ಪರಿಸ್ಥಿತಿ ಗೈಸ್. ಯಾಕೆ ನನಗೆ ಜೀವನದಲ್ಲೆಲ್ಲ ಓದ್ಕೊಂಬಂದು ಹಿಂಗಾಗುತ್ತೆ. ಹಿಂಗೆಲ್ಲ ಅನ್ಕೊತೀನಿ, ಬಟ್ ಲೈಫು ಹೆವಿ ಟ್ವಿಸ್ಟ್ ಆ್ಯಂಡ್ ಟರ್ನು. ದೇವ್ರು ಈ ಪಾರ್ಟಿ ಕಷ್ಟ ಏನಾಗಿಲ್ಲ ನಡಿಯೇ ಈಗ ನಿನಗೆ ನನಗೆ ಪಾಪದ ಟೈಲ್ಸು ನನ್ನ ಕೈಲಾಯ್ತಾ ಇಲ್ಲ. ಗೈಸ್ ಆ್ಯಂಗಲ್ ಬಗ್ಗೆ ಸಾರಿ ಗೈಸ್, ಸೊ ಸಾರಿ, ನಂಗೆ ಗೊತ್ತಿಲ್ಲ ಹೆಂಗೆ ಇಟ್ಕೊಬೇಕು ಅಂತ ನಾನು ಇಟ್ಕೊಂಡು ತಂದ್ಬಿಟ್ಟು ಏನೋ ಹೇಳೋದು ಯಾರು ಇಲ್ಲ ಇಲ್ಲಿಗೆ ಎಲ್ಲ ಮೇಲೆ ಹುಡ್ಕ ಇದು ಮಾಡೋ ನಿಮ್ಮನ್ನ ಎಲ್ಲಿ ಹಾಳಕ್ ಹೋಗಿದ್ದೆ ನೀನ್ ಹೆಸರು ಬೆಳಗಿಂದ ಹುಡ್ತಾ ಇರೋದು, ಎಷ್ಟೆಲ್ಲ ಫೋನ್ ಮಾಡ್ತಾ ಇರೋದು, ಯಾರು ಫೋನ್ ಮಾಡಿರೋದು ನಿಮ್ಗೆ ನಾನು ಏನೇನಾದ್ರು ಹೇಳೋಣ ಸುತ್ತಪ್ಪದು ಎಲ್ಲಿದ್ದೀನಿ ಅಂತ ಹೇಳಕ್ಕೆ ಏನೇ ಇಲ್ಲ ನಿಮ್ಗೆ. ಅಲ್ಲ ಸರ್ಸಿ ಮನೆಗೆ ಇದ್ದೀರಿ, ಸರ್ಸಿ ಮನೆಗೆ ಹೋಗಿದ್ದೀನಿ ಅಂತಾನು ಹೇಳೋದಿಲ್ಲ. ಇಲ್ಲ ಬೇರೆ ಕಡೆ ಎಲ್ಲಿ ಹೋಗಿದ್ದೀನಿ ಅಂತ ನಿಮ್ಮ ಅತ್ತಿದ್ರ ಮನೆಗೆ ಹೋಗಿದ್ದೀನಿ ಅಂತ ಹೇಳಲ್ಲ, ಯಾರ ಮನೆಗೆ ಹೋಗಿದ್ದೀನಿ ಅಂತ ಹೇಳೋದಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀಯಾ? ಎಲ್ಲೆಲ್ಲಿ ಅಂತ ಹುಡ್ಕೋದು, ಯಾರನ್ನ ಅಂತ ಕೇಳೋದು. ನಿಂಗೆ ಮಾನವ ಎಷ್ಟು ಸಲ ಪೇಮೆಂಟ್ ಆಗೋನವರು ಏನನ್ನ ಹೋಗಿ ಹೇಳ್ಬಿಟ್ಟು ಹೋಗು ಅಂತ ಹೆಸರು ಹೇಳ್ಬೇಕು. ಪೇಮೆಂಟ್ ಆಗೋನವ್ರು 11 ಗಂಟೆ 10:30 ಆಗದೆ. ನಾನು ಹೇಳಕ್ ಕೇಳೋರು ಯಾರು ಇಲ್ಲ ನಿಮ್ಗೆ ಮನೆಯಲ್ಲಿ. ಬೇಕಾ ಬಿಟ್ಟಿ ನಿಮಗೆ. ನೀನೆಲ್ಲ ಮಗಿದ್ದೆ ಈಗ ಎಲ್ಲೋಗಿದ್ದೆ ನೀನು? ನಾನು ಇಲ್ಲೇ ಅಪ್ಪ ಆಚೆ ಹೋಗಿದ್ದೆ. ನಿನ್ನದು ಎಲ್ಲರೂ ಕೇಳೋರು ಇಲ್ಲ. ನಿಮ್ಮ ಅಕ್ಕ ಬುದ್ಧಿನ ನಿಂಗೂ ಬಂದ್ಬಿಟ್ಟದೆ. ಅಪ್ಪ ನನ್ನ ಚಪ್ಪಲಿ ಎಲ್ಲಿ ಹೋಗಿ ಫೋನ್ ಮಾಡಿದ್ವಿ ಹೇಳೋ ಅಂತ ಹೆಸರು ಹೇಳ್ಬೇಕು. ನಿಮಗೆ ಫೋನ್ ಮಾಡ್ಬಿಟ್ಟು ಒಂದು ಮೆಸೇಜ್ ಹಾಕಕ್ಕೆ ಬಾಧೆನಾ ನಿನಗೆ? ಹಾ ಬಾಯ್ ಹೇಳೋದಕ್ಕಿನ್ನ 4 ಬಿಗಿಗ ಆಮೇಲೆ ಗೊತ್ತಾಗ್ತದೆ. ಇನ್ಮೇಲೆ ಬರ್ತಾರೆ ಬಿರಿಯಾನಿ ಬರ್ತಾರೆ. ಅಪ್ಪ ಮನೇಲಿ ಯಾರಿಗಾನ ಒಬ್ರು ಹೇಳ್ಬಿಟ್ಟು ಹೋಗ್ಬೇಕು. ನಿಮ್ಮ ತಾತಗನ ಹೇಳ್ಬಿಟ್ಟು ಹೋದ್ರೆ ನಾವೇನು ಹುಡ್ಕ ತಪ್ಪುತ್ತಾ ಅಲ್ಲ. ಬೆಳಿಗ್ಗೆ ಹೋಗಿ ಅಷ್ಟು ಡ್ಯೂಟಿ ಮಾಡ್ಕೊಂಡು ಬರ್ಬೇಕಲ್ಲ. ನಾವು ಜ್ಞಾನ ಇಲ್ಲ ನಿನಗೆ. ನಾನೇನು ಹೋಗ್ಬಾರ ಅಂತೀನ ಹೇಳ್ಬಿಟ್ಟು ಹೋಗ್ತೀನಿ. ಫೋನ್ ಎತ್ತಕ್ಕೆ ನಿನಗೆ ನಿನ್ ಫೋನಲ್ಲಿ ಫೋನ್ ಬೆಳಗ್ಗೆ ಸ್ವಿಚ್ ಆಫ್ ಬರ್ತೈತಲ್ಲ. ಅವ್ರು ಜ್ಞಾನ ಇದೆ ಫೋನ್ ಮೇಲೆ. ಫೋನೇ ಇತ್ತಲ್ಲ ಇವತ್ತು ಫೋನ್ ಏನಾಯ್ತು? ಸ್ವಿಚ್ ಆಫ್ ಅಂತ ಬರ್ತೈತೆ. ಫೋನ್ ಚಾರ್ಜಿಂಗ್ ಒಂದು 5 ನಿಮಿಷ ಎಲ್ಲ ನಿಲ್ಕಬೇಕು. ಇರೋ ಜಾಗದಲ್ಲಿ ಫೋನ್ ಚಾರ್ಜಿಂಗ್ ಹಾಕಕ್ಕಾಗಲ್ಲ ನಮಗೆ. ಅವ್ರು ಅದೇ ಕಣ್ಣು ನಿಂತಿದ್ಯಾ? ಫೋನ್ ಕಳ್ಕೊಂಡು ಅದೆಲ್ಲ ತಗೊಂಬಿಟ್ಟ. ಎಷ್ಟು ಫೋನ್ ಕಳೆದಿರೋದು ನೀನು? ಫೋನ್ ಕಳಿದ್ದೀನಿ ಅಂತ ಇದುವರೆಗೂ 4-5 ಫೋನ್ ಕಳೆದ್ಬಿಟ್ಟಲ್ಲ. ನೀನು ಹೆಂಗ್ ಕಳ್ದೈತೆ ಫೋನು? ಬ್ಯಾಗಲ್ಲಿ ಫೋನ್ ಇತ್ತು. ಒಂಚೂರು ಸ್ಪೀಡಾಗಿ ಬರ್ತಿದ್ದೆ, ಅನ್ಸಲ್ಲಿ ಬ್ಯಾಗ್ ಬಿದ್ದೋಯ್ತು. ಇಲ್ಲೇ ತಿರುಗಿ ನೋಡಿದಾಗ ಬ್ಯಾಗ್ ಅಲ್ಲೇ ಇತ್ತು. ಸೆಂಟ್ರಲ್ ಇದ್ದೆ, ಸೈಡ್ಗೆ ಹಾಕ್ಬಿಟ್ಟು ಎತ್ಕೊಳ್ಳೋಣ ಅಂತ ಹೋಗೋಷ್ಟರಲ್ಲಿ ಅಲ್ಲಿ ಬ್ಯಾಗ್ ಇತ್ತು. ಅಲ್ಲಿ ಮುಂದಕ್ಕೆ ಹೋಗಿ ತಿರ್ಸ್ಬಿಟ್ಟು ಬರೋಷ್ಟಕ್ಕೆ ಅಷ್ಟು ಬೇಗ ಬ್ಯಾಗ್ ಎತ್ಕೊಂಡ್ಬಿಟ್ರೆ ಅಲ್ಲೇ ಯಾರೋ ನೀನ್ ಮುಂದೆ ಹಿಂದೆ ಬರ್ತಾರ ಎತ್ಕೊಂಡು ಹೋಗಿರ್ತಾರೆ. ಸ್ವಲ್ಪ ಹಂಗೆ ನಿಗಾ ಮಾಡ್ಬೇಕು ತಾನೇ ನೀನು. ನಂಗೂ ಸೈಡ್ ಬ್ಯಾಗೇ ಇಲ್ಲ. ಏನ್ ಇಟ್ಕೊಂಡಿದ್ದೆ ಅದ್ರೊಳಗಡೆ? ಫೋನು, ಮೈಕು, ಚಾರ್ಜರು. ಆಮೇಲೆ 5,000 ರೂಪಾಯಿ ಬೇರೆ ಬೆಲೆ ಕಟ್ಟಿನಲ್ಲ ನಾನು ನಿನ್ಗೆ. ಅದು ಬೆಳಗ್ಗೆ 5,000 ರೂಪಾಯಿ ನಿಮ್ಮ ಅಪ್ಪ ಏನು ಕೊಟ್ಟಿದ್ದಲ್ಲ, ಅದು ಅದರಲ್ಲಿ ಇಟ್ಕೊಂಡಿದ್ದ. ಬ್ಯಾಗ್ ಬಿದ್ದೋಗೈತಂತೆ. ಬ್ಯಾಗ್ ಗಾಡಿನಲ್ಲಿ ಇಟ್ಕೊಂಡ್ರೆ ಬ್ಯಾಗ್ ಬಿದ್ದೋಯ್ತು ಅಂತ ಅಷ್ಟು ಮಾತ್ರ ಗೊತ್ತಾಗಿಲ್ಲ ನಿನಗೆ? ಕಾಲ ಹತ್ರ ಇಟ್ಟಿರೋ ಬ್ಯಾಗೋ ಇಲ್ಲ ನೀನ್ ತೆಗ್ಲಾಕಬೇಕಾಯ್ತು ಡಿಕ್ಕಿ ಒಳಗಡೆ ಇಟ್ಟಿದ್ರೆ ಏನಾಗಿರುತ್ತೆ ನಿನಗೆ? ಹೋದೆ ನನ್ನ ನಂಬರ್ ಅದು ಗೊತ್ತಿಲ್ಲ, ಭಯಪಟ್ಟ ಆಗಿಲ್ಲ ಫೋನ್ ಮಾಡಿ ಹೇಳಕ್ಕೆ. ಯಾವ ಕಳಿದ್ದು ಅದು? ಬ್ಯಾಗ್ ಬಿದ್ದಿದ ತಕ್ಷಣ ಅಲ್ಲೋಗಿ ಫೋನ್ ಮಾಡಿದೆ. ಫೋನ್ ಸ್ವಿಚ್ ಆಫ್. ಇವಾಗ ಫೋನು ಹೋಯ್ತು, ಮೈಕು ಹೋಯ್ತು, ಅದ್ರಲ್ಲಿ ಇದ್ದಿದ್ದು ಸಾಮಾನು ಎಲ್ಲ ಹೋಯ್ತು. ಹಂಗಂದ್ರೆ ಇದು ಸೇರಿ 4ನೇ ಫೋನು 5ನೇ ಫೋನು ಹಿಂಗೆ ಕಳೀತಾ ಇರೋದು ನೀನು. ನಿನ್ ದುಃಖ ಬರೋದಲ್ಲ ಫೋನ್ಗಳಿಗೆ ಇಟ್ಬಿಡಿ. ಇವಾಗ ಇರಪ್ಪ ಬಾದಲ್ಲಿ ಫೋನ್ ಮೇಲೆ ಅಲ್ಲ ನೀನ್ ಹಿಂದೆ ಬರ್ತಿರೋದು ಯಾರು ಬರ್ತಾ ಇದ್ರು ಅವರೇ ಎತ್ಕೊಂಡಿರ್ತಾರೆ ಬ್ಯಾಗ್ನ. ಅಲ್ಲೇ ನಾನು ನಿಗಾ ಮಾಡ್ಕೊಂಡು ಸ್ವಲ್ಪ ಇದು ಮಾಡ್ಕೊಳಕ್ಕಿಲ್ವೇನೆ? ಫೋನ್ ಹಿಂದೆ ಹೋಗಿ ತಿರುಗಿ ಬರೋಷ್ಟು ಬ್ಯಾಗ್ ಇಲ್ಲ ಅಂತಂದ್ರೆ ನಾನು ಅದು ಫೈನ್ ಡಿವೈಸ್ ಆನ್ ಮಾಡಿರ್ಲಿಲ್ಲ. ಇವಾಗ ಕಡೆ ಸಿಗ್ಲಿಲ್ಲ ಫೋನು ಅದೇನೋ ಮೈಕು ಅದು ಇದು ಎಲ್ಲ ಹೋಯ್ತಾ? ಹೋಗ್ಲಿ ಬಿಡು, ನೀನು ಫೋನು ಬೇಡ ಮೈಕು ಬೇಡ ಏನು ಬೇಡ. ನೀನು ಫೋನ್ ಕೊಡ್ಸಿ 4-5 ಫೋನ್ ಸುಮ್ಮನೆ ಫೋನ್ ಕೊಡ್ಸಿ. ಫೋನ್ಗೆ ಸೋರಾಯ್ತು ದುಡ್ಡೆಲ್ಲ ಸಂಪಾದನೆ ಮಾಡೋದು. ನಿನಗೆ ಜ್ಞಾನ ಇಲ್ಲ ಗೊತ್ತೇ, ಗಾರಿಗಳಿಗೆ ಬುದ್ಧಿ ಇಲ್ಲ ನಿನಗೆ. ನಿನ್ನ ಹಿಂದೆ ಯಾವ್ದಾನ ಎಳೆ ಮಗು ಕೂತ್ಕೊಂಡು ನಿಂಗೆ ಬಿದ್ದೋದು ಅಟ್ಟೈತೆ. ನಮ್ಮ ಮಗನ ಹೋಗೋದಂಗೆ ಲೆಕ್ಕ. ಏನಿಗೆ ಬೇಕು ಮೊಬೈಲ್ ನಿನಗೆ? ಆ ಮೊಬೈಲ್ ಇಕ್ಕನಕ್ ಬರಲ್ಲ ಹೆಂಗೆ ನೀನು? ಬ್ಯಾಗಲ್ಲಿ ಐಟಮ್ ಇಕ್ಕನಕ್ ಬರಲ್ಲ ಹೆಂಗೆ ನೀನು? ಗಾಯ ಇಲ್ಲ ಓದಿಸ್ತಾ ಇದೆ ಗರಿಗಳನ್ನ ನೀನು. ಹೋಗ್ಲಿ ಮೊಬೈಲ್ ಓದೇ ಹೋಗ್ಲಿ. ನಂಗೇನೋ ಹೇಳಿದೆ, ನಾನೇನೋ ಕಬಡ್ಡಿ ತರೋದು ಇನ್ನೊಂದೇನೋ ಒಂದು ಮಾಡ್ತಾ ಇದ್ದೆ. ನಾನು ನನ್ನ ನಂಬರ್ ಫೋನ್ ಮಾಡ್ಬೇಕಾದ್ರೆ ಜ್ಞಾನ ಇಲ್ಲ ನಿನ್ಗೆ? ಓಲೆ ಬಿಡು, ನಿನ್ ಮೊಬೈಲ್ ಹೋಯ್ತಲ್ಲ, ಯಾವ್ದು ಮಾಡ್ಬೇಡ. ಇವಾಗ ಲಾಗು ಮಾಡ್ಬೇಡ, ಏನೋ ಮಾಡ್ಬೇಡ. ಮನೆಗೆ ಬಿದ್ದಿರು ನೀನು. ಅದಿದ್ರೆ ತಾನೆ ದಿಬ್ಬ ಅಂತ ಓಡ್ ಹೋಗೋದಿಲ್ಲ ಅಂದ್ರೆ ಅಲ್ಲೇನೆ ಕೊಡ್ಸ್ಬೇಡಕಂದ್ರೆ ಯಾವ ಮೊಬೈಲ್ ನಿಂದು? 4 ಮೊಬೈಲ್ ತಿಂದಿಲ್ಲ ಉಂಡಿಲ್ಲ. 1 ರೂಪಾಯಿ ಬಾಧೆ ಬೀಳ. ನಾವು ನೀನು ಈ ಥರ ಕಲ್ಕೊಂಬಂದು ಇಕ್ಕೊಂತೀವಿ ಹಂಗೆ. ಏನೋ ಮಧ್ಯೆ ಒದಿದ್ದೆ ಅಂತೀರಾ? ಓದ್ತೀರಾ, ಬೆಳಗ್ಗೆ ಓದ್ತೀರಾ, ಸಾಯಂಕಾಲ ಮನೆಗೆ ಬರಲ್ಲ. ಅಲ್ಲಿ
ಮೊಬೈಲ್ ಏನ್ ಕತೆ ಮೊಬೈಲ್ ಸೇಫ್ಟಿಗೆ ಎಲ್ಲ ಹೋದ್ರೆ ಫೋನ್ ಮಾಡಿ ಹೇಳು ಅಂತ ಹೇಳಕ್ಕೆ ಮೊಬೈಲ್ ಕಾಲ ನಾನು ನಿನಗೆ ಇದೆಲ್ಲ ಇಲ್ಲ ಅಲ್ಲೇ ಇಲ್ಲೇ ಹಾಲ್ ಮಾಡಿ ಕಿತ್ತಲೆ ತಿನ್ಕೋತಿ ಏಯ್ ಮೊಬೈಲ್ ಕರವಾರ ಏನು ಕರವಾರ ಅವಳಿಗೆ ಸುಮ್ಮನೆ ಎಲ್ಲ ಇದ್ಮೇಲೆ ಹಾಕೊಂಡ್ ಬರ್ತೀಯಲ್ಲ ನೀನು ನನ್ನ ಮಗಳು ಅಂತ ಅವತ್ ಬೇರೆ ಆಗ್ತಾಯಿಲ್ಲ ಅವಳು ಹೇಳಿರೋದೆಲ್ಲ ಕಳ್ಕೊಂಬನಿ ಹೆಂಗ್ ನಿಂತಲ್ಲವರು ನಿನ್ಗೆ 25,000 ರೂಪಾಯಿ ಬರ್ಬೇಡ ಅವಳಿಗೆ 1,40,000 ಮೊಬೈಲ್ ಮಕ ನಾಯ್ತಿನ ಗಾಡಿ ಏನ್ ಮಕನ ಜಾಗಿತ್ತು ಕಿತ್ತಾಕ್ಬಿಡ್ತೀನಿ ಬೇಕು ಅಂತ ಕಳ್ಕೊಂಡಿಲ್ಲ ರೆಡಿ ಎಲ್ಲ ಹೊಸ ಫೋಟೋ ಇಸ್ಕೊತೀನಿ ಅಂದ್ಬಿಟ್ಟು ಕಳ್ಕೊಂಡ್ ಬಂದಿನ ಅಮ್ಮನಿ ನೀನ್ ಮೊಬೈಲ್ ಬರ ಏನ್ ಬರ ಮನೇಲಿ ತಪ್ಲೆ ತೊಳ್ಕೊಂಡ್ ಬಿದ್ದೀರಿ ನೀನ್ ಮಕ್ಕ ನಾಯ್ತೀನಿ ಏನ್ ಗುರಸ್ ಹೆಂಗ ಅಲ್ಲ ಹೆಂಗ್ ಗುರಸ್ತದ ಬೇಕು ಫೋನ್ ಬೇಕು ಫೋನ್ ಬೇಕಾ ಕರು ಗಂಟು ಇಸ್ಕೊತೀನಿ ಆಮೇಲೆ ಏಯ್ ಮೊಬೈಲ್ ಬೇಕಂತೆ ಕಳ್ಕೊಂಬಿಟ್ಟಾಡಿ ಲಾಗಿನ್ ಮಾಡ್ಲಿ ಎಲ್ಲೇ ಮೊಬೈಲ್ ಅಲ್ಲ ಲಾಗ್ ಮಾಡ್ಬೇಡ ಏನು ಮಾಡ್ಬೇಡ ಬಾಯಿ ಮುಚ್ಕೊಂಡು ಮನೆಗೆ ಬಿದ್ದೀರಿ ಯಾವ್ದಾರ ಒಂದು ಕೆಲ್ಸಕ್ಕೆ ಹೋದ್ರೆ ಬಾಯಿ ಮುಚ್ಕೊಂಡು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಕರೆಕ್ಟಾಗಿ ಮನೆಗೆ ಬರ್ತೀನಿ ನೀನು ಆ ಫೋನ್ಗಳು ಇದ್ದಿರ್ತಾನೆ ಅದೇನೋ ಇದ್ದಿರ್ತಾನೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಹೋಗ್ತೀಯಾ ಹೇಳೋದಿಲ್ಲ ಏನಿಲ್ಲ ಇಂಥ ಕಡೆ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಏನೋ ಕೊಡ್ಸ್ಬೇಡ ಕಣ್ರಿ ಮೊಬೈಲ್ ಕೊಡ್ಸ್ಬೇಡ ಏನೋ ಕೊಡ್ಸ್ಬೇಡ ನೀನು ಅದು ಬರ ಏಯ್ 250 ರೂಪಾಯಿ ಮೊಬೈಲ್ ತಕ್ಕನ ಸಾಕು ಅಲ್ಲ ಮೊಬೈಲ್ ಅದು ಒದ್ದವಲ್ಲ ಏನಾಗಲ್ಲ 4-5 ಫೋನ್ ಒಂದು 5-6 ಲಕ್ಷ ರೂಪಾಯಿ ಫೋನ್ಗೆ ಇಟ್ಬಿಟ್ಟಾಳು ಇವಳು ಸಂಪಾದನೆ ಮಾಡಿರೋದೆಲ್ಲ 750 ರೂಪಾಯಿ ಮೊಬೈಲ್ ಇದೆ ಫೋನ್ ಬೇಕು ಅಂತ ಹೇಳ್ತಿದ್ದೆ ತಾನೆ ಸ್ಟೋರೇಜ್ ಇಲ್ಲ ವಿಡಿಯೋ ಮಾಡಕ್ಕೆ ಕಷ್ಟ ಆಗ್ತಿದೆ ಅಂತ ಅದಕ್ಕೆ ಇನ್ನೂ ಒಳ್ಳೆ ಮೊಬೈಲ್ ತಕ್ಕತ್ತೀನಿ 750 ರೂಪಾಯಿದು ಸಿಮ್ ಕಾರ್ಡ್ ಡ್ಯಾಡಿ ಎಲ್ಲಿದ್ಯಾ ಮಮ್ಮಿ ಎಲ್ಲಿದ್ಯಾ ಅಂತ ಹೇಳಕ್ಕೆ ನಂಗೆ ಫೋನ್ ಬೇಕು ನಾನು ಲಾಗ್ ಮಾಡ್ಬೇಕು ಫೋನ್ ಹೇಳಿ ನಿಂಗೆ ಯಾರು ಲಾಗೋ ಮಾಡ್ಬೇಡ ಬಾಮಿಸ್ಕೊಂಡು ಮನೇಲಿ ಇದ್ದೇನೆ ನಾನು ಮಾಡ್ತಿರೋದೇ ಅದು ತಾನೇ ಯಾರು ನಮ್ಮ ಕೆಲಸ ಹುಡ್ಕೊಂಡು ಕೆಲ್ಸಕ್ಕೆ ಹೋಗಿ ಸರೋಗ್ತೀನಿ ನಾನು ಯಾಕೆ ಕೆಲ್ಸಕ್ಕೆ ಹೋಗಲ್ಲ ಅಲ್ಲಿ ಹೋಗಲ್ಲ ಅಂದ್ರೆ ಮನೆಗೆ ಪಾಳೆ ತೊಳ್ಕೊಂಡು ಅಡಿಗೆ ಮಾಡ್ಕೊಂಡು ಬಿದ್ದಿರು ಮನೆಯಲ್ಲಿ ಮನೆ ಕೆಲಸ ಮಾಡೋರು ಯಾರಿಲ್ಲ ಇಲ್ಲಿ ಅಮ್ಮ ಅಂತ ತೆಗೆದು ತಡ್ತೀನಿ ಇವಾಗ ನಿಮ್ಗೆ ಹೇಳ್ತಾ ಇದೀನಿ ಇವಾಗ ನಾನು ಹೆಂಗಿದ್ರು ನೀವು ಹೇಳ್ತಿದ್ರಿ ತಾನೇ ಫೋನ್ ಇಸ್ಕೊಡ್ತೀರಾ ಅಂತ ಸ್ಟೋರೇಜ್ ಕಡಿಮೆ ಇತ್ತು ತಾನೇ ಪೊಲೀಸ್ ಕೊಡ್ತೀನಿ ಅಂತ ಇದನ್ನ ಕಳ್ಕೊಂಬ ಅಂತ ಹೇಳೋರ ಇದೊಂದು ಸರಿ ಇಸ್ಕೊಂಡು ಹೋಗಿ EMI ಹಾಕ್ಸ್ಕೊಡ್ರಿ ನಾನು ತಿಂಗಳು ಕಟ್ಕೊಂಡು ಹೋಗ್ತೀನಿ ಪ್ಲೀಸ್ ಒಂದ್ಸಲ ಇಸ್ಕೊಡಲ್ಲ ಅರ್ಧ ಸಲ ಇಸ್ಕೊಡಲ್ಲ ಅಪ್ಪ ನೀನಾದ್ರೂ EMI ಹಾಕೊಡು ನಾನು ನಿಮ್ಗೆ ಕ್ಯಾಶ್ ಕೊಡ್ಸಿ ಅಂತ ಇದೀನಿ ನಂಗೆ EMI ಹಾಕೊಡ್ರಿ ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರೋದು ಅಯ್ಯೋ ನನ್ನ 3 ಮೊಬೈಲ್ ಇಸ್ಕೊಂಡೆ ಒಂದು ಜಗಳ ಅಲ್ಲು ನನ್ಗೆ 25,000 ರೂಪಾಯಿ ಇಸ್ಕೊಂಡ್ರೆ ನಿಮ್ಮ ಮಗ್ಳಿಗೆ 1,40,000 ಫೋನ್ ಇಸ್ಕೊಂಡಿದ್ದೀರ ಅಂತ ನಿಮ್ಮ ಅಮ್ಮನೇ ಕೇಳ್ಕಮ್ಮ ನಿಮ್ಮ ಅಮ್ಮನೇ ಕೇಳ್ಕೊ ಯಾವ ಮೊಬೈಲ್ ಬೇಕು ನಿಮ್ಮ ಅಮ್ಮ ಇಸ್ಕೊತಾಳೆ ನೀನು ಇಸ್ಕೊ ನಡಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ನಾನು ಆಲ್ರೆಡಿ FIR ಫೈಲ್ ಮಾಡಿದ್ದೀನಿ ಆನ್ಲೈನಲ್ಲಿ ಲಾಸ್ಟ್ ಟೈಮ್ ಫೋನ್ ಹೋದಾಗ ಬಂತ ಹೇಳು ಫೋನ್ ಬರಲ್ಲ ಅಮ್ಮ ನೀನ್ ಕಳ್ಕೊಂಡ್ ಬರ್ತಾ ಇರ್ತೈತ್ ಮನೆಗೆ ಹುಡುಕೊಂಡು ನಿನ್ನ ಅವ್ರು ಕೊಡೋ ಇಂಟೆನ್ಷನ್ ಇದ್ದಿದ್ರೆ ಅವ್ರು ಸ್ವಿಚ್ ಆಫ್ ಮಾಡ್ತಿರ್ಲಿಲ್ಲ ಫೋನ್ನ ತಗೊಂಡಿದ್ದ 5 ಸೆಕೆಂಡ್ ಎಲ್ಲ ಜಾಗಕ್ಕೆ ಐಫೋನ್ ಫೋನು ಅದೇನೋ ಮೈಕು ಅದು ಇದು ದುಡ್ಡು ಕಾಸು ಎಲ್ಲ ಸಿಕ್ಕಿದ್ರೆ ಯಾವ ಮಗ ಹುಡುಕೊಂಡು ನಿಂದು ತಗೊಳಮ್ಮ ನಿಂದು ಅಂತ ಕೊಡ್ತಾನೆ ಹೇಳ ಮತ್ತೆ ನೋಡೋಣ ನಿನ್ ಗಾಡಿನಲ್ಲಿ ಇಕ್ಕೊಂಡಿರೋ ಮೊಬೈಲ್ ಬ್ಯಾಗ್ ಸಮೇತ ಇಲ್ಲ ಅಷ್ಟು ಬೇಗ ಬಿದ್ದೋರ್ಗೆ ನಿನ್ ಜ್ಞಾನ ಇಲ್ಲ ಅಂತಂದ್ರೆ ಇವಾಗ ಯಾವ್ದು ಕೊಡ್ಸಲ್ಲ ಸುಮ್ಮನೆ ತಲೆ ತಿನ್ಬೇಡ ಬಾಮಿಸ್ಕೊಂಡು ನಡಿ ಊಟ ಅಡುಗೆ ಮಾಡಿ ತಿನ್ಬಿಟ್ಟು ಹೋಗಿ ಬಿದ್ದಂತ ಬ್ಲಾಗ್ ಮಾಡ್ಬೇಕವ್ವ ಯಾವ್ದು ಮಾಡ್ಬೇಡ ಅಪ್ಪ ನಂಗೆ EMI ಹಾಕೊಡ್ರಪ್ಪ ನಾನು ದುಡ್ದಿದ್ದೆಲ್ಲ ನಿಮ್ಗೆ ಕೊಡ್ತೀನಿ ತಾನೇ ಡಬಲ್ ಕಟ್ ಮಾಡಿದೀನಿ ಮೊಬೈಲ್ಗೆ ಇದೆಲ್ಲ ನನ್ಗೆ ಬಂದಿಗೆ ಡಬಲ್ ಕಟ್ ಮಾಡಿದೀನಿ ನಿಮ್ಮ ಅಮೌಂಟು ನೀನುಂಟು ಹೋಗೋ ಅರೆ ನಾನು ಇವಾಗ ಬಂದಿದ್ದೀನಿ ಇವಾಗ ಊಟ ತಿನ್ನಕ್ಕೆ ಬಿಡ್ತಾ ಇಲ್ಲ ಮೊಬೈಲ್ ಕಳ್ಕೊಂಡ್ಬಿಟ್ಟು ಪ್ಲೀಸ್ ಅಪ್ಪ ನನ್ನ ನಾಳೆಯಿಂದ ಬ್ಲಾಗ್ ಮಾಡಕ್ ಆಗಲ್ಲಪ್ಪ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ನೀನೇನು ಮಾಡಲ್ಲ ಅದೇ ತಾನೇ ಕೆಲಸ ಇನ್ನು ಬೇರೆ ಕೆಲಸ ಇದೆ ಮಾಡ್ಕೊ ಬೇಜನ್ನು ನಾನು ತರಕಾರಿ ಮಾಡ್ಕೊಬ ಅಲ್ಲಿ ಅಡುಗೆ ಮಾಡ್ತಾ ಏನು ಮೊಬೈಲ್ ನೀನು ಬ್ಲಾಗ್ ಮಾಡಿ ನಿಮ್ಮ ಹೆಸರು ಬ್ಲಾಗ್ ಮಾಡಿದ್ದೀನ ನಾನು ಇಲ್ಲ ತಾನೇ ನೀವು ಹೇಳ್ತೀನಿ ನೀನು ಅಲ್ಲಿ ಮೊಬೈಲ್ ಇಟ್ಕೊಂಡು ಹೋಗ್ತೀಯ ಫೋನ್ ಎತ್ತಲ್ಲ ನೀನು ಮೊಬೈಲ್ ಇಲ್ಲ ಅಂತೀಯ ಓಕೆ ಯಾರೋ ಫೋನ್ ಇಟ್ಕೊಂಡಿದ್ದ ತಿಳಿಸಿ ನೀನು ಅಮ್ಮ ಪ್ಲೀಸ್ ಅಮ್ಮ ಅಮ್ಮ ನಿಮ್ಗೂ ಯಾಕೆ ಅರ್ಥ ಆಗ್ತಾ ಇಲ್ಲ ಲಕ್ಷ್ಮಿ 750 ರೂಪಾಯಿ ಒಂದು ಮೊಬೈಲ್ ತಗೊಂಡು ಬರ ಸಾಕು ಅವ್ರು ಫೋನ್ ಅಂತವಳೆ 750 ರೂಪಾಯಿ ಕಟ್ಟೆ ಸಿಮ್ ಕಾರ್ಡ್ ಅಲ್ಲ ಎಲ್ಲಿದೆ ಡ್ಯಾಡಿ ಅಂತ ಕೇಳ್ತೆ ಎಲ್ಲಿದೆ ಮಮ್ಮಿ ಅಂತ ಕೇಳ್ತೆ ಸಾಕು ಪ್ಲೀಸ್ ಅಮ್ಮ ನನಗೆ ಫೋನ್ ಬೇಕಮ್ಮ ನಾನು ನಾಳೆಯಿಂದ ಬ್ಲಾಗ್ ಯಾವ್ದ್ರಲ್ಲಿ ಬಿಡ್ತೀನಿ ಪ್ಲೀಸ್ ಅಮ್ಮ ನಂಗೆ EMI ಹಾಕ್ಕೊಡಪ್ಪ
ಬೇಡಮ್ಮ, ಕಳೆದೊಯ್ದು ಆಗೋಗದೆ ಯಾವ್ದನ್ನು ತಕ್ಕೊಡಿ, ಇನ್ಮೇಲೆ ಕಳೆಯಲ್ಲ. ನಿನ್ ತಾತ ಇಟ್ಕೊತದ ಹೋಗಿ. ನನ್ನ ಹತ್ರ ಬನ್ನಿ, 250 ರೂಪಾಯಿ ಫೋನ್ ಐತೆ, ಕೊಡ್ತೀನಿ ಬೇಕು. ಊಟ ಮಾಡೋಗಮ್ಮ, ಕೊಡಿಸ್ತಾರೆ. ಅಪ್ಪ ಏನ್ ಫೋನ್ ಕೊಡುತ್ತಾ? ಅಪ್ಪನ್ಗೆ ಅಷ್ಟು ಕಾಲ್ಸ್ ಬರುತ್ತೆ. ಅಪ್ಪನ ಫೋನ್ ಹೆಂಗ್ ತಗೊಂಡೆ ನಿಮ್ಗೆ? ಪ್ಲೀಸ್ ಮಾ, ನಿನ್ ತಾತನ ಫೋನ್ ತಗೊಂಡೋಗಿ ಹೋಗ್ಲಿ. ಲೈ ನಮ್ಮ ಅಪ್ಪನ ಬೆಟ್ಕಂತ ಅಪ್ಪನ ಸಿಕ್ಕೊಂಡು ನಾನ್ ಬೇಕು ಅಂತ ಕಳ್ಕೊಂಡಿರೋ ಮಮ್ಮಿ. ನಾನು ಹಂಗೂ ಹುಡುಕ್ದೆ, ಬಿದ್ದಿದ ತಕ್ಷಣನೇ ಹೋಗಿ ಹುಡುಕ್ದೆ, ನಾನು ಸಿಕ್ಕಿಲ್ಲ ಎಲ್ಲೂ ನನ್ಗೆ. ಸರಿ ಹೋಗ್ಲಿ ಬಿಡು, ನೀನೆಲ್ಲ ಹೋದ್ರೆ ಎಲ್ಲ ಹೋಗ್ತೀನಿ ಅಂತ ಮೆಸೇಜ್ ಹಾಕಲ್ಲ. ಸರಿ ಬಿಡೆ, ಇವಾಗ ನಾಳೆ ಯಾವ್ದು ಎಲ್ಲಾನು ಹೋಗಿದ್ರೆ ನೀನ್ ಇಂಥ ಕಡೆ ಹೋಗ್ತೀನಿ ಅಂತ ಮೆಸೇಜ್ ಹಾಕು. ಅದು ಫಸ್ಟ್ ಅದಕ್ಕೆ ಹಾಕೋದಿಲ್ಲ, ನೀವು ಅಪ್ಪ ಕೊಡ್ತಲ್ಲ ಅಂತ ಹೇಳ್ತಿರೋದು. ನೀನ್ ಫಸ್ಟ್ ಅದನ್ನ ಮಾಡು. ಏನ್ ಕಿಲಾರಿ ಅಪ್ಪ ಮಗ್ಳು ತಾಯಿನು ಬಿಡು, ಹೋಗ್ಲಿ. ಬೆಳಗ್ಗೆ ಯಾವ್ದನ್ನ ರೆಡಿ ಮಾಡಿದ್ರಾಯ್ತು, ಎದ್ದು ಊಟ ಮಾಡಿದ ಮೇಲೆ ಅಷ್ಟೇ ತಾನೆ. ಏನು ನಿನ್ಗೇನು ಏಟ್ ಆಗಿಲ್ಲ ತಾನೆ, ಬಿದ್ದಿಗಿದ್ದು ಮೇಲೆ. ಸರಿ ಡ್ಯಾಡಿ ಸರಿ, ನಾಳೆ ಎದ್ದೇಳಿ, ನಾಳೆ ಬೆಳಗ್ಗೆ ನೋಡಿ ಎದ್ದೇಳೆ ಮೇಲೆ ಎದ್ದು ಊಟ ಮಾಡಿದ್ದರ ಮೇಲೆ. ಅರ್ಥ ಮಾಡ್ಕೊಂಡು ತೊಪ್ಪಲ್ಲ ಇನ್ನ ಮುದ್ದಾರೆ. ನಾಳೆ ಬೆಳಗ್ಗೆ ಹೆಂಗ್ ಮಾತಾಡುತ್ತೆ, ಕಳ್ಕ ಬರ್ತೇವೆ, ಅದೇ ಇಸ್ಕೊತಾ ಇರ್ತೀನಿ ನಾನು. ಬೇರೆ ಬೇರೆ ಮಾಡುತ್ತೆ. ಜನ 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 ಅನ್ಕೊಂಡು ಜನ ನಂಗೆ ಊಟ ಹಾಕ್ತಾರೆ, ನೀನು ಊಟ ಹಾಕ್ತಾ ಇದೀಯಾ? ಅಲ್ಲ ಮಮ್ಮಿ, ಯಾರಾದ್ರೂ ಕಷ್ಟ ಅಂದ್ರೆ ಯಪ್ಪ ಹೋಗ್ಬಿಟ್ಟು ಸಾಲ ಅದೇ ತಾಯ್ತನ ಸಾಲ ಮಾಡಿರೋರ್ ಮನೆಗೆ ಹೋಗ್ಬಿಟ್ಟು ಸಾಲ ಕಾಸು ತಗೊಳೋದ್ ಬರೋದ್ ಬಿಟ್ಬಿಟ್ಟು ಅವ್ರ ಹೇಳ್ತಿದ ಹಣ ಕಾಸಿಲ್ಲ ಅಂದಿದ ತಕ್ಷಣ ಅಪ್ಪನೇ ಕಾಸು ಕೊಟ್ಬಿಟ್ಟು ಬಂತಂತಲ್ಲ 2,000 ರೂಪಾಯಿ ನೋಡ್ಕೊಳಮ್ಮ ಮಗುನ ಅಂತ. ಅವ್ರದೆಲ್ಲ ಲಕ್ಷ ಲಕ್ಷ ಕೊಟ್ಟು ಹೋದ್ರು ನಿನ್ ಗಂಡಂಗೆ ಏನಿಲ್ಲ. ನಾನೇನೋ 1 ಲಕ್ಷ ಕಟ್ಬಿಟ್ಟೆ ಅಂದಿದ ತಕ್ಷಣ ಹಿಂಗೆ ಅಪ್ಪ. ಸರಿ ಹೋಗ್ಲಿ ಬಿಡೋದು, ಆಯ್ತು. ಸಾಲ ಕೊಟ್ಟಿರೋದು ಅವ್ರಿಗೆ ಇಲ್ಲ ಅನ್ನೋದು ಏನಕ್ಕೆ ಅಯ್ಯೋ ಅಂತ ಕಳ್ಸೋದ್ಕೊಂಡು ಹೋಗಿ. ನೀನು ಅಯ್ಯೋ ಅಂತಕ್ಕೆ ಫೋನ್ ಕೊಡ್ತೀಯಾ? ಹಾ, ನೀನ್ ಅವ್ರ ಫೋನು ನಾನು ಮನ್ಸಾಗ್ತಿದೆ, ಅವ್ರಿಗೆ ಇರ್ಬೇಕು ಮನ್ಸಾಗ್ತಿ. ನಿನ್ಗೋಸ್ಕರ ಮನಸ್ಸಾಕ್ಷಿ, ಅವ್ರಿಗೋಸ್ಕರ ಮನಸ್ಸು. ಏನ್ ಮಾಡೋದು? ಮನೆ ಒಳಗೆ ನೋಡಿದ್ರೆ ತಳಗಾಯ್ತು. ಮೊಬೈಲು ನಾನ್ ನಮ್ಮ ಅಮ್ಮ ಹತ್ರ ಇಸ್ಕೊತೀನಿ, ನೀನೇನು ಇಸ್ಕೊಡ್ಬೇಡ. ನನ್ ಗೊತ್ತಿದ್ದೆ ನಿಂಗೆ ಆಡ್ತೀಯ ಅಂತ, ಅದಕ್ಕೆ ಅಳು ಮನೆಗೆ ಬಂದಿರ್ಲಿಲ್ಲ ನಾನು. ಅವಳಿಗೆ ನಿಮ್ಮ ಅಮ್ಮಂಗೆ ಹೆಂಗ್ ಬಂದ ದುಡ್ಡು ನಾನು ನೋಡ್ತೀನಿ. ಸರಿ ಬಿಡೆ, ಬೆಳಗ್ಗೆ ನೋಡೋಣ. ಎದ್ದಾಳೆ ಇವಾಗ, ಎದ್ದು ಮುಖ ತೊಳ್ಕೊ, ಎದ್ದಾಳೆ ಮೇಲೆ ಮುಖ ತೊಳ್ಕೊ ಊಟ ಮಾಡ್ಬಾರೆ. ಬಿರಿಯಾನಿ ಮಾಡಿ ಗೊತ್ತಾ ನಿನ್ಗೆ? ಯಾವ ಕಲ್ಕಬಂದ್ ಡ್ಯಾಡಿ ಜೊತೆ ಜಗಳ ಆಡ್ಬಿಡ್ತೀನಿ ಮಾ. ಕಲ್ಕೊಂಬಿಟ್ಟು ಏನೋ ಬೆಳಗ್ಗೆ ಆಗ್ತಾವಲ್ಲ, ಬೆಳಗ್ಗೆ ಒಗ ನೀನ್ ಹಾಕರಲ್ಲ, ಸಚ್ಚಿನ ಹಾಕರೆ ಈ ಮಾಕಕ್ಕೆ ತಲೆ ಮಕ್ಕಳು ಇನ್ನ ಮೇಲೆ ಅವ ನಂಗೆ ನಾಳೆ ಫೋನ್ ಕೊಡ್ಸ್ರಮ್ಮ. ತಿಂತ ತಲೆ ಕಚ್ಕಡೆ ಒದ ಬಿಡ್ತವೆ, ನೀವು ಬಿಲ್ಗೋಗಿ. ಅಪ್ಪ ಹೆಂಗೈತಪ್ಪ ಬಿರಿಯಾನಿ? ನಾನೇ ಮಾಡಿದ್ದು. ಚೆನ್ನಾಗಿದೆ. ಊಟ ಮಾಡಲ್ಲ, ಆಮೇಲೆ ನೋಡಲ್ಲ. ಮುಗಲ್ ನನಗೆ ಕರಿತಿದ್ರು ನಿಂಗೆ ಬಿರಿಯಾನಿ ನಾನು ಮಾಡಿರೋದು. ರೆಡಿ ಇಷ್ಟೆಲ್ಲ ಅವ್ರಿಗೆ ಆಡ್ಬಾರ್ದು. ರೆಡಿ ಕೂತ್ಕೊಂಡು ತಿನ್ನು. ನನ್ಗೆ ಗೊತ್ತು, ನಾನು ನುಂಗಕ್ಕೆ. ನೋಡಲ್ಲ ಈ ಕಬ್ನವ್ರು ಅವಳಿಗೆ ನುಂಗಕ್ಕೆ ಗೊತ್ತಂತ ಅವಳಿಗೆ. ಇರು ಇಕ್ಕರು ತಿನ್ಲಿ, ನುಗ್ಲಿ ಅದು ನುಂಗೋದು ಗೊತ್ತಂತ. ನಂಗೆ ನಾಳೆ ಫೋನ್ ಬೇಕು. ಆಗೋಯ್ತು, ಎಷ್ಟೇ ಕೇಳ್ತೀಯಾ? ಕೊಡಿಸ್ತೀನಿ ಹೇಳೋದಲ್ಲ. ಅಪ್ಪ 250 ರೂಪಾಯಿ ನಂದು, 25 ರೂಪಾಯಿ ನಂದು. ₹1 ಅಂತ ಅದು 1000 ಇದು. ಊಟ ಮಾಡೇ ಫಸ್ಟ್, ಆಮೇಲೆ ನೋಡೋಣ. ನಾನ್ ಮಾಡಿರೋ ಬಿರಿಯಾನಿ ಕಣೆ, ತಿನ್ನೆ. ಓ ಉಪವಾಸ ಇದೆ, ಮೊಬೈಲ್ ಬಂದ್ಬಿಡ್ತಾ. ಈಗ ಊಟ ಮಾಡಿದ್ದ ಮೇಲೆ ಆಮೇಲೆ ನೋಡೋಣ, ನಾಳೆ ಬೆಳಗ್ಗೆ ನೋಡೋಣ ಅಂತ ಹೇಳ್ತಾ ಇಲ್ವಾ? ನಂಗೆ ಊಟ ಬೇಡ ಮಮ್ಮಿ, ನಂಗೆ ಮನ್ಸಿಲ್ಲ. ಪ್ರಾಮಿಸ್, ನನ್ನ ಮನ್ಸಿಲ್ಲ ನಂಗೆ.
ಸರಿ ತಗೋ ತಿನ್ನು, ಊಟ ಮಾಡಿ ಎದ್ದ ಮೇಲೆ ನಾಳೆ ಬೆಳಗ್ಗೆ ನೋಡೋಣ. ನಾಳೆ ಬೆಳಗ್ಗೆ ನಿಮ್ಮ ಅಪ್ಪನ ಏನೋ ಕೈಯ ಕಾಲ ಹಿಡಿದು ಏನೋ ಒಂದು ಗತಿ ಮಾಡ್ಕೊಳ್ಳೋಣ. ಎದ್ದ ಮೇಲೆ ಇವಾಗ ಇಟ್ಕೋ. ನನ್ ಪ್ರಾಮಿಸ್ ಮಂಚಿಲ್ಲ, ನಾನು ವಿಡಿಯೋ ಎಡಿಟ್ ಮಾಡಿದ್ದೆ ಮಾ. ನಾಳೆ ಮಾಡೋಣ, ನಾಳೆ ನೋಡ್ಕೊಳ್ಳಿ. ನೀ ಎಲೆ ಕೊಟ್ಟು ತಿಂತೇಳಿ 1,40,000 ರೂಪಾಯಿ ಮೊಬೈಲ್ ಕಳ್ಕೊಂಡ್ಬಂದಾಗ ತಿನ್ಸ್ತೋಲೆ ಇದು. ಕಾಯ್ಲಿ ದೊಡ್ಡ ಕಳ್ಕೊಂಡಿರಲ್ಲ. ಎಂತೆ ತಿನ್ ತಗೊಳ್ಳೆ ಹೋಗಿ. ಅಲ್ಲ ಕಟ್ಟ ಬಿದ್ದು ದುರ್ಕೊಂಬಂದಾಗ ತಿನ್ಸಲ್ಲ, ಮೊಬೈಲ್ ಕರ್ಕೊಂಡ್ಬಿಟ್ರೆ ತಿನ್ಸ್ತಾಳೆ. ಅಮ್ಮ ನಮ್ಮ ಅಪ್ಪಂಗೆ ತಿನ್ಸಿಲ್ಲ, ಫೀಲ್ ಆಗ್ತೈತೆ, ತಿನ್ಸ್ಬಿಡು ಹೋಗ್ಲಿ. ಏಯ್ ನನ್ನ ಬಿರಿಯಾನಿ ಹೆಂಗೈತೆ? ತಿಂದಲ್ಲ? ಚೆನ್ನಾಗೈತೆ. ಒಂಚೂರು ಮಸಾಲೆ ಬೇಕಿತ್ತು, ಇನ್ನೊಂಚೂರು. ಚೆನ್ನಾಗೈತೆ. ಅದಕ್ಕೆ ಮಂಡೆ ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ನಿನ್ನ ಬ್ಯಾಗ್ ತಂದು ಹಾಕ್ಬಿಡ್ತೀನಿ. ಬೇಕಾ?